ಸುಳ್ಳು ಗೈಸ್, ಎಲ್ಲ ತಿಂತೀನಿ ನಾನು. ಬೆಳಗ್ಗೆ ಎದ್ದ ತಕ್ಷಣ ಚಿಪ್ಸ್ ಬೇಕು, ಮಧ್ಯಾಹ್ನ ಆದ ತಕ್ಷಣ ಪಿಜ್ಜಾ ಇಲ್ಲ ಬರ್ಗರ್ ಬೇಕೇ ಬೇಕು. ಸಾಲ ಮಾಡಾದ್ರೂ ತಿಂತೀನಿ. ಇಂಡೈರೆಕ್ಟ್ ನನಗೆ ಅಂತಿದ್ಯಾ? ಈ ವಿಡಿಯೋನ ಕಟ್ ಮಾಡಲ್ಲ ಮತ್ತೆ ಎಡಿಟ್ ಮಾಡ್ಬೇಕಾದ್ರೂ ಕಟ್ ಮಾಡಲ್ಲ. ನಿಜ ಹೇಳು, ಬೆಳಗ್ಗೆ ಎದ್ದ ತಕ್ಷಣ ಏನ್ ಹಚ್ಕಂತೀಯ? ಏನಿಲ್ಲ. ಹೇಳು ನಿಜ. ಏನು ಇಲ್ಲ. ಹೇಳು. ಏನು ಹಚ್ಕೊಳಲ್ಲ. ನೋಡೀಗ ಕೈ ತಿರ್ಗೋ ಇಲ್ಲಿ. ಹೆಂಗಿದೆಯಲ್ಲ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಹೆಂಗಿದೆ ನೋಡು, ಫುಲ್ಲು ಜನ. ಗಾಯ್ಸ್, ನಾವ್ ಇವಾಗ ಕುಂದವಾಡ ಕೆರೆಗೆ ಬಂದಿದ್ದೀವಿ. ಹಿಡ್ಕ. ಮಾಡು, ಕಾಲ್ ಟಚ್ ಮಾಡ್ಬಿಡು ಕೆಳಗೆ. ಹಿಂಗ್ ಹಿಂಗ್ ಮಡ್ಚ್ಕ, ಹಿಂಗೆ ಹಿಂಗೆ. ನೀನು ಮಾಡೇ ಬಂದಿದ್ದೆ ಈ ಕಡೆ. ನನಗೆ ಓಡೋದೇ ಇಲ್ಲ, ಇಂಥ ಚೆನ್ನಾಗಿ ಓಡ್ತೀನಿ. ಇನ್ನು ಹೆಂಗೆ ಓಡ್ತೀವಿ, ಹೆಂಗೆ ಓಡ್ತೀವಿ ತೋರಿಸು. ಓಡು. ಅಯ್ಯ, ತೋರಿಸ್ತೀಂಬ ತೋರಿಸ್ತೀಂಬ. ನೀನು ಹೆಂಗೆ ಓಡ್ತೀವಿ ಅಂತ ಹೇಳಿ ತೋರಿಸ್ತೀಂಬ. ತೋರಿಸ್ತೀಂಬ ಇಲ್ಲಿ. ತೋರಿಸ್ಲಾ? ಯಪ್ಪ, ನಾನ್ಸೆನ್ಸ್ ಕತ್ತೆ. ಓಡೋದಿಲ್ಲ, ಕೈ ಹಿಡ್ಕೊಂಡು ನೋಡಲ್ಲ ಹೆಂಗ್ ಓಡ್ತಿದ್ಯಾ. ನಿನ್ನ ವಿಡಿಯೋ ನೀನು ನೋಡ್ಕೊಂಡು ಮಾತಾಡ್ತೀನಿ. ನಂಗೆ ಓಡಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬಾರೋ ಸಾಕು. ನಂಗೆ ಹಿಡ್ಕಣಲ್ಲ, ನಂಗೆ ಓಡಲ್ಲ ನೋಡು. ಈಗ ಚೇಂಜ್ ಆಯ್ತು ಸ್ಟೈಲ್. ಅವಾಗಿಂದ ಹಂಗೆ ಓಡಿಲ್ಲ. ಗೈಸ್, ದಿನ ಬಿಸ್ಕೆಟ್ ತಿನ್ನಿಸ್ತಾರಂತೆ ನೋಡ್ರಿ, ಅಳಿಲಿಗೆ ಮುಂಗ್ಸಿಗೆ ಎಲ್ಲ. ಬಂದು ಭಾಳ ಎಷ್ಟು ಖುಷಿ ಆಯ್ತು. ಇಲ್ಲಿ ನೋಡ್ರಿ, ಗ್ಲಾಸ್ ಪಕ್ಕನೇ ಇದೀವಿ ನಾವು. So first up everyone, welcome back to my YouTube channel, Chinnu Bro Karthik YouTube channel ಗೆ ಸ್ವಾಗತ. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದ್ರೆ, ನಂದು ನನ್ನ ಚಿನ್ನದು ಸೀಕ್ರೆಟ್ ಸ್ಕಿನ್ ಕೇರ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನಾನು ಸಣ್ಣವನಿದ್ದಾಗ ನನ್ನ ಅಜ್ಜಿ ನನಗೆ ಒಂದು ವೈಲ್ಡ್ ಟರ್ಮರಿಕ್ ಅಂದ್ರೆ ಕಾಡು ಅರಿಶಿನ, ಅದ್ರದ್ದು ಕೊಂಬಿರುತ್ತಲ್ಲ, ಅದನ್ನ ಕುಟ್ಟಿ 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 ಅದ್ರ ಪೌಡ್ರ್ ಕೊಡ್ತಿದ್ರು. ಆ ಪೌಡ್ರನ್ನ ಮಾಡಿರ್ತಿದ್ರು. ಆ ಪೌಡ್ರಿಗೆ ನಾವೇನ್ ಮಾಡ್ತಿದ್ವಿ ಅಂದ್ರೆ, ಕರ್ಡ್ ಅಥವಾ ರೋಸ್ ವಾಟರ್ ಇಲ್ಲ ಹಾಲಿಂಕೆನೆ, ಇವು ಮೂರು ಯಾವ್ದಾದ್ರು ಯೂಸ್ ಮಾಡ್ಬೋದು. ನಾನೇನ್ ಮಾಡ್ತಿದ್ದೆ ಅಂದ್ರೆ ಕರ್ಡ್ ಯೂಸ್ ಮಾಡ್ತಿದ್ದೆ, ಆಮೇಲೆ ರೋಸ್ ವಾಟರ್ ಯೂಸ್ ಮಾಡ್ತೀನಿ. ಸೊ ಯಾವ್ದಾದ್ರು ಯೂಸ್ ಮಾಡ್ಬೋದು, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಅದನ್ನ ಯೂಸ್ ಮಾಡ್ತಿದ್ವಿ. ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ಇದು ಅವಾಗ ಸಿಕ್ತಿತ್ತು ಗೈಸ್, ಕಾಡು ಅರಿಶಿನದ್ದು ಕೊಂಬು ಸಿಕ್ತಿತ್ತು, ಆಮೇಲೆ ಸಿಕ್ತಿರ್ಲಿಲ್ಲ. ಸೊ ಆಲ್ರೆಡಿ ಮಾರ್ಕೆಟಲ್ಲೆಲ್ಲ ಈ ಥರ ಎಲ್ಲ ನಮಗೆ ಸ್ಪೀಡ್ ಡೆಲಿವರಿ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನು ಮಾಡಿದ್ವಿ ಅಂದರೆ, ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನೋಡಿ ಖಾಲಿ ಆಗಿದೆ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಮಾಡುತ್ತೆ. ಇಲ್ಲೂ ಅದೇ ಸ್ಮೆಲ್ ಅಂತ. ಸೊ ಇದು ಆಲ್ರೆಡಿ ಒಂದು ಬಾಟಲ್ ಖಾಲಿ ಆಗಿದೆ. ಒಂದೇ ಬಾಟಲ್ ಅಲ್ಲ, ಆಲ್ರೆಡಿ ತುಂಬಾ ಬಾಟಲ್ಸ್ ಖಾಲಿ ಆಗಿದೆ. ಇದೊಂದಿತ್ತು ತೋರಿಸೋದಕ್ಕೆ ನಮಗೆ. ಆಮೇಲೆ ಇದು ಸೇಮ್ ಪ್ರಾಡಕ್ಟ್, ಹೆಸರು ಚೇಂಜ್ ಆದ್ರೆ ಒಳಗಡೆ ಎಲ್ಲ ಸೇಮ್ ಪ್ರಾಡಕ್ಟ್. ಕೆಮಿಕಲ್ಸ್ ಏನೂ ಇರಲ್ಲ ಗೈಸ್, ಇದು ನ್ಯಾಚುರಲ್ ಆಗಿರುತ್ತೆ. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾವು ಬಹಳ ವರ್ಷದಿಂದ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಇದು. ಮತ್ತೆ ಏನಂದ್ರೆ, ನಮ್ ಸ್ಕಿನ್ ನ ಬ್ರೈಟ್ ಮಾಡುತ್ತೆ, ಜೊತೆಗೆ ಸ್ಕಿನ್ ಮೇಲಿರೋ ರಿಂಕಲ್ಸ್, ಡಾರ್ಕ್ ಸ್ಪಾಟ್ಸ್ ನ ರಿಮೂವ್ ಮಾಡುತ್ತೆ. ಓಕೆನಾ? ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಗೈಸ್, ಆರಾಮಾಗಿ ಯೂಸ್ ಮಾಡಿ. ಮತ್ತೇನಂದ್ರೆ, ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಇವಾಗ ರಿವ್ಯೂ ಮಾಡ್ತೀವಿ, ಬನ್ನಿ.
ಸೊ ಗೈಸ್ ಇಲ್ಲಿ ನೋಡಿ ಈ ಥರ ರೆಡಿ ಆಗಿದೆ. ಈ ಥರ ಫುಲ್ಲು ನೀರು ಇರಬಾರ್ದು, ಮೈಲ್ಡಾಗಿ ಸ್ವಲ್ಪ ಗಟ್ಟಿ ಇರಬೇಕು ಗೈಸ್. ಈ ಥರ ಯೂಸ್ ಮಾಡಬೇಕು. ನಮ್ಮ ಅಣ್ಣನ ಸ್ಕಿನ್ ಯಾಕೆ ಆ ಥರ ಗ್ಲಾಸ್ ಸ್ಕಿನ್ ಥರ ಇದೆ ಅಂದರೆ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾನೆ, ಅದಕ್ಕೆ ಹಿಂಗಿದ್ದಾನೆ. ನಂದು ಅಷ್ಟು ಬರಲ್ಲ, ಬಟ್ ನಮ್ಮ ಅಣ್ಣಂದೇ ಚೆನ್ನಾಗಿದೆ ಸ್ಕಿನ್, ನನ್ಕಿನ್ನ ತುಂಬ ಬೆಟರ್. ಅಂದರೆ ಗೈಸ್ ಹೊರ್ಗಡೆ ಎಲ್ಲಿಗಾರ ಹೋಗಿ ಬಂದರೆ ಯೂಸ್ ಮಾಡ್ಬೇಕು ನಾರ್ಮಲ್ ಆಗಿ. ದಿನ ಯೂಸ್ ಮಾಡಬೇಕು ಅಂತ ಏನಿಲ್ಲ, 3 ಡೇಸ್ಗೊಂದ್ಸಲ 2 ಡೇಸ್ಗೊಂದ್ಸಲ ಯೂಸ್ ಮಾಡಿದ್ರೆ ಸಾಕು. ಕೇರ್ ಅಂದರೆ ಏನಿಲ್ಲ, ಇಷ್ಟೇ ನಾರ್ಮಲ್. ಇದೇ ಕೇರ್ ಅನ್ನೋದು ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಗೈಸ್. ಇವನು ಯಾವುದೇ ಥರ ಪ್ರಾಡಕ್ಟ್ ಯೂಸ್ ಮಾಡಲ್ಲ, ಅದನ್ನೇ ಹೇಳೋದು, ಯೂಸ್ ಮಾಡಲ್ಲ. ಬಟ್ ಇವನು ತಿನ್ನೋದಾಗಲಿ ಇರುತ್ತಲ್ಲ ಅದರಲ್ಲಿ ಕೇರ್ ಮಾಡ್ಕೊತಾನೆ. ಇವನು ಸ್ನ್ಯಾಕ್ಸ್ ಐಟಮ್ ತಿನ್ನಲ್ಲ, ಫುಲ್ ಹೆಲ್ದಿ. ಎಲ್ಲರೂ ಹೋಟೆಲಿಗೆ ಹೋದ್ರೆ ನಾವು ಅವು ಇವು ತಿಂತೀವಲ್ಲ, ಇವನೇನು ವಾಟರ್ ಮಿಲನ್ನು ಅವು ಇವು ತೊಗೊಂಡ್ಬಿಡ್ತಾನೆ. ಬಟ್ ವಾಟರ್ ಕಂಟೆಂಟು ಫೇಸಿಗೆ ಏನಾದರೂ ಅಬ್ಸರ್ವ್ ಮಾಡೋಂಥದ್ದು ಐಟಮ್ಸ್ನ ತೊಗೊತಾನೆ. ತಿನ್ನೋದು ಜಾಸ್ತಿ, ಸ್ನ್ಯಾಕ್ಸ್ ತಿನ್ನಲ್ಲ. ತಿಂದರೆ ಜಸ್ಟ್ ಟೇಸ್ಟ್ 1 ಪೀಸ್ 1 ಬೈಟ್ ಅಷ್ಟೇ. ಸುಳ್ಳು ಗೈಸ್, ಎಲ್ಲ ತಿಂತೀನಿ ನಾನು. ಹಿಂಗೆ ಪಟ್ಟನಾಗಿ ಹೊಡಿತೀನಿ ಇದೇ ಕೈಯಿಂದ. ಬೆಳಗ್ಗೆ ಎದ್ದ ತಕ್ಷಣ ಚಿಪ್ಸ್ ಬೇಕು, ಮಧ್ಯಾಹ್ನ ಆದ ತಕ್ಷಣ ಪಿಜ್ಜಾ ಇಲ್ಲ ಬರ್ಗರ್ ಬೇಕೇ ಬೇಕು. ಸಾಲ ಮಾಡೋದ್ರು ತಿಂತೀನಿ. ಇಂಡೈರೆಕ್ಟ್ ನನಗೆ ಅಂತಿದ್ಯಾ? ಈಗಿನ ಮಧ್ಯಾಹ್ನದ ಊಟ ಮಾಡಿಲ್ಲ, ಏನಾದರೂ ಸ್ಪೈಸಿ ಖಾರ ಅಂತದ್ದು ಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ದೀನಿ. ಹೌದು ಗೈಸ್, ನಾನು ತಿಂದಿಲ್ಲ ಮಧ್ಯಾಹ್ನ ಊಟ. ಇವನೇನೋ ಪೈನಾಪಲ್ ಇಂದೇನೋ ಫ್ಲೇವರ್ ಏನೋ ಹೇಳಿದ್ದಾನೆ, ಅದನ್ನ ಮಾಡೋಣ ಅಂತ. ಗೈಸ್ ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್. ಮತ್ತೆ ಹೌದು, ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ರಿವ್ಯೂ ಮಾಡ್ತಿದ್ದೀವಿ ಹಂಗೆ. ಗೈಸ್ ಈ ತರ ಸ್ವಲ್ಪ ಫೇಸ್ಗೆ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನ ವಾಶ್ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ ಕೇಳ್ರಿ. ಇವಾಗಲೇ ಜಸ್ಟ್ ವಾರ್ಮ್ ವಾಟರಿಂದ ಸ್ವಲ್ಪ ಅವಳ ಥರ ಮಾಡ್ಕೊಂಡು ಸ್ವಲ್ಪ ಹಿಂಗೆ ಲೈಟಾಗಿ ಸ್ಕ್ರಬ್ ಮಾಡಿರಿ, ಆಯಿತಾ? ಸ್ಕ್ರಬ್ ಮಾಡಿಬಿಟ್ಟು ಜಸ್ಟ್ ಹಂಗೆ ವಾಶ್ ಮಾಡ್ಕೊಂಬಿಡ್ರಿ, ಇಷ್ಟೇ. ಆಗಿಮೇಲೆ ಸ್ವಲ್ಪ ರೋಸ್ ವಾಟರ್ ಸ್ಪ್ರೇಗೆ ಏನಾದ್ರು ಇದ್ದರೆ ಸ್ವಲ್ಪ ಸ್ಕಿನ್ಗೆ ಸ್ಪ್ರೇ ಮಾಡ್ಕೊಂಬಿಟ್ರೆ ಮುಗೀತು. ಸೊ ಅದು ಒರ್ಸ್ಕೊಳ್ಳೋದು ಹೇಗಿರ್ತದೆ ಗೊತ್ತಾ? ಅದು ಆ ಥರ ಒರ್ಸ್ಕೊಳ್ರಿ. ನಾನು ಆ ಥರ ಒರ್ಸ್ಕೊಳಲ್ಲ, ನಂಗೆ ಒರ್ಸ್ಕೊಳಲ್ಲ ಆ್ಯಕ್ಚುಲಿ. ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ. ಸೊ ಗಾಯ್ಸ್, ಅವನ ಥರ ಇಲ್ಲ, ಸ್ವಲ್ಪ ನಾನು ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣ್ತಾ ಇದೆ ಅನ್ಸ್ಕೊತೀನಿ, ಸ್ವಲ್ಪ ತಿಕ್ಕಾಗಿದೆ. ಸೊ ಈಗ ಅಪ್ಲೈ ಮಾಡಿಲ್ಲ ಬನ್ನಿ ಫೇಸಿಗೆ. ಗೈಸ್ ಒಂದು ಚಾಲೆಂಜು, ಈ ವಿಡಿಯೋನ ಕಟ್ ಮಾಡಲ್ಲ ಮತ್ತೆ ಎಡಿಟ್ ಮಾಡ್ಬೇಕಾದ್ರೂ ಕಟ್ ಮಾಡಲ್ಲ. ನಿಜ ಹೇಳು, ಬೆಳಗ್ಗೆ ಎದ್ದ ತಕ್ಷಣ ಏನು ಹಚ್ಕೊಂತೀಯ? ಏನಿಲ್ಲ, ಹೇಳು ನಿಜ. ಏನು ಇಲ್ಲ, ಹೇಳು. ಏನು ಹಚ್ಕೊಳಲ್ಲ. ಗುಳ್ಳೆ ನೋಡೀಗ ಕಾಲಿಂದ ಹೊಡಿತಾ ಇದ್ದಾಳೆ. ಹೊಡಿತೀನಿ ಅಣ್ಣ, ಸುಮ್ಮನೆ ಬಿಡು. ಬೆಳಗ್ಗೆ ತೊಲಗು ಇಲ್ಲಿಂದ, ತೊಲಗು ನೀನು, ಬರ್ಬೇಡ ಈ ಕಡೆಗೆ. ತೊಲಗು ತೊಲಗು. ಒಂದು ನಾಯಿ ಹೋಯ್ತು ಬರಾಗೆ. ಕಿತ್ತೋದ್ ನನ್ ಮಗನ್ ಮಾತು ಕೇಳ್ಬೇಡ್ರಿ ಗೈಸ್, ಇದು ದೊಡ್ಡ ವೇಸ್ಟ್ ಫೆಲ್ಲೋ ಅಷ್ಟೇ. ಸೊ ಗೈಸ್ ಇವಾಗ ಒಂದು 40 ಮಿನಿಟ್ಸ್ ಇಲ್ಲ 1 ಅವರ್ ಬಿಡಿ. ನಿಮ್ಗೆ ಎಷ್ಟೋ ಟೈಮ್ ಇತ್ತಂದ್ರೆ 1 ಅವರ್ ಮ್ಯಾಕ್ಸಿಮಮ್ ಬಿಟ್ಬಿಡ್ರಿ ಫುಲ್ಲು ಅಷ್ಟೇ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಅರ್ಧ ಗಂಟೆ, ಇಲ್ಲ ಒಣಗಿದ ತಕ್ಷಣ ತಗೊಂಡ್ಬಿಡ್ರಿ. ನಾನು ಹೇಳ್ದಲ್ಲ, ಎಲ್ಲದನ್ನ ಹೇಳ್ಬೇಡಿ, ಒಂದು ಹೇಳು. ಅವ್ರು ಏನು ಗೈಸ್ ಒಂದು ಅರ್ಧ ಗಂಟೆ ಇಲ್ಲ 45 ಮಿನಿಟ್ಸ್ ಬಿಡಿ ಅಷ್ಟೇ. ಸೊ ಗೈಸ್ ಇಲ್ಲಿ ನೋಡ್ರಿ, ನಮ್ಮ ಮನೆಯಲ್ಲಿ 3 ಬೇಬೀಸ್ ಎಕ್ಸ್ಟ್ರಾ ಪೀಪಲ್ಸ್ ಆಗಿದ್ದಾರೆ ನಮ್ಮ ಮನೆಗೆ. ಕೋಶ್ ನಾ ಎದ್ದು ಬರ್ತಂಗ ಕರಿಯಂಗಿಲ್ಲ. ಇಲ್ಲಿ ನೋಡ್ರಿ ಬೇಬೀಸ್, ಇದು ಹೆಂಗಿದೆ ನೋಡಿ, ಕೈ ವೈಟ್ ಕಲರ್. ಅದು ನೋಡಿ ಬ್ಲ್ಯಾಕಿ.
ಇದ್ರ ನೋಡ್ರಿ ನನ್ನ ಕಣ್ಣು ಫೇಸೇ ನೋಡ್ತಾಳೆ ಅಲ್ಲ, ನೋಡ್ತಾನೆ ಅವನು. ಗೈಸ್ ಈ ಬೆಕ್ಕಿನ ಕಣ್ಣು ನೋಡ್ರಿ ಯಾವ ಕಲರ್ ಐತೆ. ಇದ್ರದ್ದು ಬ್ಲೂ ಕಲರ್ ಇರ್ಬೇಕಿತ್ತು. ಇಲ್ಲಿ ನೋಡ್ರಿ ಇಲ್ಲಿ ಕೆಳ ಬಂದು ಮಲಗಿರೋದು. ಖುಷಿ ನನ್ನ ತಂಗಿ ಇವತ್ತು ಕಾಲೇಜಿಗೆ ಹೋಗಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಪಕ್ಕಕ್ಕೆ ಹೆಂಗ್ ಅರೇಂಜ್ಮೆಂಟ್ ಮಾಡಿ ಬೆಕ್ಕಿಗೆಲ್ಲ ಹೆಂಗ್ ಮಾಡಿದಾಳೆ. ಎಲ್ಲಿಗೆ ಬರ್ತೀಯ ನೀನು? ಅಂತ ಗೈಸ್ ಇವಾಗ ನಾವು ಪೈನಾಪಲ್ ಚಾಟ್ ಮಾಡ್ತಾ ಇದ್ದೀವಿ. ಬೋರ್ ಆಗ್ತಾ ಇದೆ ಮನೇಲಿ. ಸೊ ಪೈನಾಪಲ್ ಚಾಟ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ಗೈಸ್ ಇವಾಗ ಖಾರ ಪುಡಿ ಹಾಕ್ತಾ ಇದ್ದಾರೆ ನಮ್ಮ ತಂಗಿ. ಸಾಕು ಸಾಕು ಅಷ್ಟೇ, ಬಹಳ ಆಗ್ತತಿ. ನನ್ನನ್ನು ಸಾಯಿಸ್ತಾಳೆ ಗೈಸ್ ಇವರು. ನಾನು ತಿಂದಿನಾದ್ರೆ ನಾನೇ ಸಾಯ್ತೀನಿ. ಉಪ್ಪು ಉಪ್ಪು ಉಪ್ಪು. ಸೊ ಗೈಸ್ ಇವಾಗೆಲ್ಲ ಪ್ರಿಪೇರ್ ಮಾಡಿದ್ದೀವಿ. ಇಲ್ಲಿ ನೋಡಿ ಇವಾಗ ಮಿಕ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ ನನ್ನ ತಂಗಿ. ಎಲ್ಲದಕ್ಕೂ ಆಗ್ಬೇಕು. ಗೈಸ್ ನನ್ನ ತಂಗಿ ಇವಾಗ ಟೇಸ್ಟ್ ಮಾಡ್ತಿದ್ದಾಳೆ. ಫಸ್ಟ್ ಟೇಸ್ಟ್. ಚೆನ್ನಾಯ್ತಾ? ನಾವು ಮಾಡಿರೋದೆಲ್ಲ ಹಂಗೆ ಇರುತ್ತಮ್ಮ, ಏನು ಅನ್ಕೊಂಡಿದೀಯಾ? ಗೈಸ್ ಫಸ್ಟ್ ನೀವು ಮನೇಲಿ ಟ್ರೈ ಮಾಡಿ ಗೈಸ್, ಸೂಪರ್ ಆಗಿದೆ. ಸೈಕ್ ಆಗಿದೆ. ಯಾರಾದರೂ ಮನೇಲಿ ಪೈನಾಪಲ್ ತಿನ್ನೋಕೆ ಬೇಜಾರು, ಬರೀ ಪೈನಾಪಲ್ ಈ ಥರ ಮಾಡ್ಕೊಂಡು ತಿನ್ಬೋದು ಗೈಸ್. ತುಂಬ ಚೆನ್ನಾಗಿದೆ. ಖಾರ ಜಾಸ್ತಿ ಹಾಕ್ಬೇಡ್ರಿ, ನಾವು ಜಾಸ್ತಿ ಹಾಕಿಲ್ಲ, ಲೈಟ್ ಹಾಕಿದ್ದೀವಿ. ನಮ್ಮ ಖಾರ ಅಷ್ಟೊಂದು ಖಾರ ಇಲ್ಲ, ಅದಕ್ಕೆ ಸೂಪರ್ ಆಗಿದೆ ಗೈಸ್. ನಾವು ತಿನ್ಬಿಟ್ಟು ಸಿಗ್ತೀವಿ. ಬೈ ಬೈ ಗೈಸ್. ಸರಿ ಹೊಟ್ಟೆಲ್ಲ ಉರಿತೈತಿ ಅಷ್ಟೇ, ಟೇಸ್ಟಿಗೆ ಅಷ್ಟೇ ಗೈಸ್. ಇವಳು ಮನುಷ್ಯಳು ಏನು ಒಂದು ಅರ್ಥ ಆಗ್ತಿಲ್ಲ ನಂಗೆ. ಇಷ್ಟೊಂದೆಲ್ಲ ತಿಂದು ಮತ್ತೆ ಅದನ್ನ ಕುಡಿತಾ ಇದ್ದಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಇಲ್ಲಿ ನೋಡ್ಬೋದು ನನ್ನ ತಂಗಿ ಫೇಸ್ ವಾಶ್ ಮಾಡ್ತಿದ್ದಾಳೆ. ಸೊ ನಾನು ಮಾಡ್ಬೇಕು ಇವಾಗ. ಮಾಡಿದ ತಕ್ಷಣ ಫೇಸ್ ಹೇಗೆ ಬ್ರೈಟ್ ಆಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಈಗ ನೋಡಿ ಇಬ್ರು ಫೇಸ್ ವಾಶ್ ಮಾಡಿದೀವಿ. ಹೇಗಿತ್ತು ಸ್ಕಿನ್, ಹೇಗಾಗಿದೆ ಅಂತ ನೋಡಿ, ಹೇಗಾಗಿದೆ ಅಂತ. ಟಿನ್ ಟಿನ್ ಗೈಸ್ ನೋಡಿ, ಸ್ಕಿನ್ ಬ್ರೈಟ್ ಆಗಿದೆ. ಸ್ವಲ್ಪ ರಿಂಕಲ್ಸು, ಒಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ರಿಮೂವ್ ಆಗಿದೆ. ಅಂದರೆ ಸ್ಮೂತ್ ಆಗಿದೆ ಗೈಸ್. ಹಿಂಗೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಸ್ಮೂತ್ ಆಗಿದೆ. ಇಷ್ಟೇ ಗೈಸ್. ಇಷ್ಟು ಮಾಡಿ ಯಾವುದೇ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಡಿ. ಸೊ ನಮ್ದು ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟೇ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಇಟ್. ಗೈಸ್ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೂ ಬೇಕಂದ್ರೆ ಪರ್ಚೇಸ್ ಮಾಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಫಸ್ಟ್ ಯೂಸ್ ಮಾಡಿ ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಆಮೇಲೆ ನೀವು ಬೇಕಂದ್ರೆ ತಗೊಳ್ಳಿ, ಆಮೇಲೆ ಬೇರೆ ರೆಫರ್ ಮಾಡಿ. ಓಕೆನಾ? ಬಾಯ್ ಬೈ ಬೈ ಗೈಸ್, ಟೇಕ್ ಕೇರ್.